ಕೆಆರ್ಪೇಟೆಯಲ್ಲಿ ಮೇ 20ರಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಹಾಗೂ ರಾಜ್ಯ ಮಟ್ಟದ ರಂಗಕುಣಿತ ಸ್ಪರ್ಧೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ರಾಜ್ಯದ ವಿವಿಧ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ 120ಕ್ಕೂ ಹೆಚ್ಚು ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ. ಹೃದಯ, ನರ, ಮೂತ್ರಪಿಂಡ, ಕ್ಯಾನ್ಸರ್ ಸೇರಿದಂತೆ ಹಲವು ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸಾ ಸಲಹೆ ನೀಡಲಾಗುತ್ತದೆ ಎಂದು ಡಾ. ಮಹೇಶ್ ತಿಳಿಸಿದರು. ಈಗ ಅಲ್ಲಿವರೆಗೆ ನಮ್ಮ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟಿಗಳಾಗಿರುವಂತಹ ಗದ್ದಿಗೆರೆ ಮಹೇಶ್ ಅವರು ಏನೇನು ಸಮಿತಿಗಳನ್ನು ನಾವು ಈಗ ರಚನೆ ಮಾಡ್ತಾ ಇದ್ದೇವೆ, ಯಾವ ಸಮಿತಿಗಳಲ್ಲಿ ಯಾರ್ಯಾರನ್ನ ಜೋಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ದಯಮಾಡಿ 20ನೇ ತಾರೀಕು ನಡೀತಾ ಇರತಕ್ಕಂಥ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕಚೇರಿಯ ಮುಂಭಾಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಇರಬಹುದು, ಗಂಗಾವತಿ ಪ್ರಾಣೇಶ್ವರಿಂದ ನಡೀತಾ ಇರತಕ್ಕಂಥ ರಂಗೇಹಬ್ಬ ಕಾರ್ಯಕ್ರಮ ಇರಬಹುದು, SSLC ದ್ವಿತೀಯ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಡೆಸಲಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರಬಹುದು, ಹಾಗೆ ಉಚಿತವಾಗಿ ಔಷಧಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇರಬಹುದು. ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸು ನಿಂತಿರತಕ್ಕಂಥದ್ದು ಯಶಸ್ಸಿನ ರೂವಾರಿಗಳಾಗಿರುವಂತಹ ನಿಮ್ಮ ಮೇಲೆ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅರ್ಥ ಬರುವ ರೀತಿಯಲ್ಲಿ ಕಾರ್ಯಕ್ರಮದ ಯಶಸ್ಸು ನಿಜವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವಂತಹ ರೀತಿಯಲ್ಲಿ ನೀವೆಲ್ಲರೂ ಕೂಡ ಕೈಜೋಡಿಸಿ ಸಹಕಾರ ಮನೋಭಾವನೆಯಿಂದ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಲಾಗಿದೆ. ಈಗ ಮಹೇಶ್ ಅವರು ಬಂದು ಸಮಾಜದಲ್ಲಿ ಗೌರವಿಸುವಂಥದ್ದು ಇದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಉಸಿರಾಗಿರುವ ಜನಪದ. ನಿಮಗೆ ಗೊತ್ತಿಲ್ಲ, 100 ರೂಪಾಯಿ ಯಕ್ಷಗಾನ ಎಲ್ಲಿ ನಡೆಯಿತು? ನಮ್ಮ ಮಂಡ್ಯದಲ್ಲಿ 150 ವರ್ಷದಿಂದ ಕೆಂಪಣ್ಣಗೌಡ 100 ರೂಪಾಯಿ ಯಕ್ಷಗಾನದ ಪಿತಾಮಹ. ಅವರ 2 ಕೃತಿಗಳು ಸಿಕ್ಕಿದ್ರೆ ನಮ್ಮ ಮಂಡ್ಯ ಅಲ್ವಾ ಕಲಿಕಾಲದಲ್ಲಿ ಪಾಂಡವಪುರದ ತಾಲೂಕುಗಳನ್ನು ಪ್ರಸ್ತಾಪ ಮಾಡ್ತಾರೆ. ಕಲಿಕಾಲ ಮಠ ಕೃತಿಗಳಲ್ಲಿ ಇಡೀ ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ ಯಕ್ಷಗಾನ ನಮ್ಮ ಮಂಡ್ಯದ್ದು. ಆದರೆ ಇವತ್ತು ಇಲ್ಲ, ಹೊರಟು ಉತ್ತರ ಕರ್ನಾಟಕದಲ್ಲಿ ಇವತ್ತು ಯಕ್ಷಗಾನ ಅಕಾಡೆಮಿಗೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಕ್ಷಗಾನ ಪ್ರಚಲಿತವಾಗಿದೆ. ಆದರೆ ನಮ್ಮ ಯಕ್ಷಗಾನದ ಹೆಸರಿಲ್ಲ. ಈಗ ಒಂದು 3 ವರ್ಷದಲ್ಲಿ ನಾನು ಸಂದೇವದಲ್ಲಿ ರಂಗಕುಣಿತ ಹೋದಾಗ ಒಂದು 10 ನಿಮಿಷ ಕೊಡೋದು, 9:30 ಮಳೆ ಬಂತು, 10 ನಿಮಿಷ ಕೊಡೋದು ಎಲ್ಲ ಹೊರಟು ಪಾಪ ಹಳೆಯವರು ತಮ್ಮ ಕೈಗಳು ಹೊಡಿತಾ ಇದ್ರು, ಚಿಕ್ಕ ಹುಡುಗರು ಸುಮ್ಮನೆ ಕುಡಿತಾ ಇದ್ರು. ತಾಳ ಇಲ್ಲ, ಶಬ್ದಗಳಿಲ್ಲ, ನಮಗೆ ಇಲ್ಲ. ನಮ್ಮ ಬಾಲ್ಯದಲ್ಲಿ 30 ವರ್ಷದಿಂದ ಬೆಳಿಗ್ಗೆ 5 ಗಂಟೆವರೆಗೆ ಕುಡಿದ ಹಾಸ್ಯಗಳನ್ನು ಮಾಡ್ತಾ ಈ ಮನೋರಂಜನೆ ಕೊಡ್ತಿದ್ದ ಆ ಗ್ರಾಮ ದೇವತೆ ಹಬ್ಬಗಳು, ನಮ್ಮ ಜನಪದ ಸ್ವರಗಳು, ನಮ್ಮ ಇತಿಹಾಸ ಪರಂಪರೆ, ನಮ್ಮ ಪದ್ಧತಿಗಳು ಎಲ್ಲ ಗೌರವ ಮಾಡಬಹುದು. ಇವತ್ತು ಇಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲವಾಗಿ ಒಂದು ಸಣ್ಣ 8 ಗ್ರಾಮಗಳು ಸೇರಿರುವಂತಹ ರಂಗಕುಣಿತ ಸ್ಪರ್ಧೆಯನ್ನು ಮಾಡಬೇಕು ಅಂತ ಈಗ ಒಂದು ವರ್ಷ ಹೇಳ್ತೀನಿ. ಲೋಕದಲ್ಲಿಗೆ ಅವರಿಗೆ ಉದಾಹರಣೆ ಆಗಿದ್ದು ಮೊಬೈಲ್ ನೋಡ್ತಾ ಇಲ್ಲ, ಎಲ್ಲ ಯಾಕಪ್ಪ ಈ ರಂಗಕುಣಿತ ಮಾಡೋದು ಅನ್ಸ್ಬಿಟ್ಟು ಗ್ರಾಮದಲ್ಲಿ 10:05 ದೇವರ ಪೂಜೆ ಎಲ್ಲ ಮಾಡ್ಕೊಂಡು ಬರುವಷ್ಟೊಳಗೆ ಆಮೇಲೆ ಶುರುವಾಯ್ತು ನೋಡಿ. ಬೆಳಿಗ್ಗೆ 5 ಗಂಟೆಗೆ ಮನೆಗೆ ಬೀಳ್ಬೇಕು ಅಂದ್ರೆ ಇಲ್ಲ ಕುಣಿಸಿ 2 ಗಂಟೆ ರಾತ್ರಿವರೆಗೆ ಮಲ್ಲಿಕಾರ್ಜುನ ಅದನ್ನ ನೋಡಿ ನನ್ನ ಫೇಸ್ಬುಕ್ ಆದ್ಮೇಲೆ ಸಾರಂಗಿಲ್ ಮಾಡೋದು. ಸಾರಂಗಿಲ್ ಒಂದು 14 ದಿನದಿಂದ ಬಂದು ಅಲ್ಲಿಗೂ ಮಲ್ಲಿಕಾರ್ಜುನ ಬಂದು 12 ಗಂಟೆವರೆಗೂ ಕೂತ್ಕೊಂಡ್ರು. ಬೆಂಗಳೂರು ಹೋಗ್ಬೇಕಾಗಿತ್ತು. ನೋಡಿ ಅವ್ರ ಕ್ರಿಯಾಶೀಲತೆ ಎಷ್ಟಿದೆ. ಒಂದ್ ಕಡೆ ಅವರು ಹೇಳಿದ್ರು,